ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಮಾರ್ನಿಂಗ್ 10 ಇಂದ 2ವರೆಗಿನ ರುಟೀನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ಹೀಗೆ ಇರುತ್ತೆ ನನ್ನ ರುಟೀನು, ಬ್ಯುಸಿಯಾಗೇ ಇರುತ್ತೆ. ಇವತ್ತು ನಮ್ಮ ಮನೆಯವರು ಬೇಗ ಡ್ಯೂಟಿಗೆ ಹೋಗಬೇಕಿತ್ತು, ಹಾಗಾಗಿ ಫ್ರೆಶ್ಶಾಗಿ ಹಸಿ ತೊಟ್ನಿಂಕಾಳು ತೊಗೊಂಬಂದಿದ್ರು ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಬರೋಕ್ಕೆ ಹೇಳಿದ್ದೆ. ಈ ಸ್ವಲ್ಪ ವಾತಾವರಣ ಸ್ವಲ್ಪ ಚಳಿ ಚಳಿ ಇತ್ತು, ಅಂದರೆ ಸ್ವಲ್ಪ ಶೀತದಿತ್ತು, ಬಿಸಿಲಿರಲಿಲ್ಲ. ಹಾಗಾಗಿ ಸಬ್ಸಿಗೆ ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ ಹಸಿ ಕಾಳು ಹಾಕ್ಬಿಟ್ಟು ಸೊಪ್ಪಾಕಿ ಬಸ್ಸಾರು ಮಾಡೋಣ ಅಂತಂದರೆ ಹಸಿ ಕಾಳಿಗೆ ಸಬ್ಸಿಗೆ ಸೊಪ್ಪಿನ ಬಸ್ಸಾರೇ ಚೆನ್ನಾಗಿ ಹಸಿ ಕಾಳಿಗೆ ಮ್ಯಾಚ್ ಆಗೋದು. ಬೇರೆ ಸೊಪ್ಪು ಮ್ಯಾಚ್ ಆಗುತ್ತೆ, ಆದರೆ ಸಬ್ಸಿಗೆ ಸೊಪ್ಪಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇನ್ನು ಬಸ್ಸಾರು ತುಂಬ ವಿಡಿಯೋಗಳಲ್ಲಿದೆ ನನ್ನ ವಿಡಿಯೋದಲ್ಲಿ, ಆದ್ರೂ ಈ ಸಲ ಇವತ್ತು ಮತ್ತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರೆಲ್ಲ ಕುದ್ದಾದಮೇಲೆ ಬಿಡಿಸಿಟ್ಕೊಂಡಿರೋಂಥ ತೊಗರಿಕಾಳು, ಅದು ಒಂದು ಕುದಿ ಬಂದ ಮೇಲೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಚಿಕ್ಕದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತೆ, ಹಂಗಾಗಿ ಒಂದು 3-4 ಸಲ ನೀಟಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಈ ರೀತಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 1-2 ವಿಷಲ್ ಬರೆಸ್ಕೊಂಡ್ರೆ ಸಾಕು. ಲೇಟಾಗಿತ್ತು, ಹಂಗಾಗಿ ಇಲ್ಲ ಅಂತಂದರೆ ನಾನು ಕಾಳು ಬೇಯಿಸ್ಕೊಂಡು ಮತ್ತೆ ಅದು ಲಿಡ್ ಓಪನ್ ಮಾಡಿಬಿಟ್ಟು ನಾನು ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಿದ್ದೆ. ಲೇಟಾಗಿರೋದ್ರಿಂದ ಕಾಳು ಜೊತೆನೇ ಸೊಪ್ಪನ್ನು ಸಹ ಬೇಯಿಸ್ಕೊಂಡೆ. ಇನ್ನು ಇಲ್ಲಿ ಬಸ್ಸಾರು ಅಂದ್ರೇ ಲೇಟ್ ಪ್ರೋಸೆಸ್ಸು, ಆದರೆ ಊಟ ಮಾಡೋದು ತುಂಬ ರುಚಿಯಾಗಿರುತ್ತೆ. ಆದರೆ ಸ್ವಲ್ಪ ಇದು ಮಾಡೋದು ಲಾಂಗ್ ಪ್ರೋಸೆಸ್ ಇದು. ಇನ್ನು ಇದಕ್ಕೆ ಮೇಯ್ನ್ ಬೇಕಾಗಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ. ಇದು ನಮ್ಮ ಕಡೇಲಿ ಮಾಡೋ ಬಸ್ಸಾರು. ಇದು ಈ ಥರ ಮಾಡ್ತೀವಿ ನಮ್ಮ ಇದರಲ್ಲಿ. ಅದು ನಮ್ಮ ಮನೇಲಿ ನಮ್ಮ ಅತ್ತೆ ಇದೇ ಥರ ಮಾಡೋದು. ನನ್ನ ಅತ್ತೆ ನೋಡೇ ಇದನ್ನು ಕಲ್ತಿದ್ದು. ಇನ್ನು ಸಾಸಿವೆ, ಇದಕ್ಕೆ ಒಗ್ಗರಣೆ ಮಾತ್ರ ಹಾಕ್ತೀವಿ. ನಾನಿಲ್ಲಿ ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ನಾನಿಲ್ಲಿ 1 ಟೊಮೊಟೊ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇನ್ನು ಹುಣ್ಸೆಹಣ್ಣಿನ ರಸ ನೆನೆಸಿಟ್ಕೊಂಡಿದ್ನಲ್ಲ, ಹುಣ್ಸೆಹಣ್ಣಿನ ರಸ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಬಾರ್ದು. ಇನ್ನು ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡು, ಆಮೇಲೆ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಕಾಳು, ಆ ಕಾಳನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಆರಬೇಕು. ಆರಿದ ಮೇಲೆ ನಾನು ಹುರ್ಕೊಂಡಿರೋದೆಲ್ಲ ಆರಿದ ಮೇಲೆ ಈ ರೀತಿ ಖಾರ ರುಬ್ಕೊಬೇಕು. ಇವಾಗ ಸ್ವಲ್ಪ ಬೇಗನೆ ರುಬ್ಕೊಂಡೆ, ಲೇಟ್ ಆಗುತ್ತೆ ಇನ್ನು ಡ್ಯೂಟಿಗೆ ಅವರಿಗೆ ಅಂತ ಹೇಳ್ಬಿಟ್ಟು. ಇನ್ನು ಕಾಳು ಬೇಯಿಸ್ಕೊಂಡಿದ್ದು ರಸ ಇತ್ತಲ್ವ, ಆ ರಸಕ್ಕೆ ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕ್ಕೊಂಡು ಎಷ್ಟು ಬೇಕಷ್ಟು ನಮಗೆ ನೋಡ್ಕೊಬೇಕು. ಗಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕು, ಇಲ್ಲ ನೀರು ಥರ ಬೇಕು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮೊಳಕೆ ಹುಳಿಕಾಳು ಬಸ್ಸಾದ್ರೆ 2 ದಿನ ಇಟ್ಕೊಂಡು ಊಟ ಮಾಡಿದ್ರೂ ಏನೂ ಆಗಲ್ಲ, ಸ್ವಲ್ಪ ಇದ್ರಾಗಿರ್ಬೋದು. ಆದರೆ ಇದು ಹಸಿ ಕಾಳು ಸಾಂಬಾರುಗಳನ್ನೆಲ್ಲ 1 ದಿನ ಅಷ್ಟೇ ಊಟ ಮಾಡೋಕ್ಕಾಗೋದು, ಊಟ ಮಾಡೋಕ್ಕಾಗಲ್ಲ. ಹಂಗಾಗಿ ಅವತ್ತಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದು. ಇನ್ನು ಈ ಕಡೆ ಸಾಂಬಾರು ಇಟ್ಕೊಳ್ತೀನಿ. ಈ ಕಡೆ ಇಲ್ಲಿ ಕಾಳು ಒಗ್ಗರಣೆಗೆ ಇಲ್ಲಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕಾಯಿನ ನಾನು ಕಾಳಿಗೆ ಹಾಕಿದ್ದೆ. ಇನ್ನು ಇದೇ ಒಗ್ಗರಣೆನ ನಾನು ಮಜ್ಜಿಗೆಗೂ ತೊಗೊತೀನಿ ಮತ್ತು ಸಾಂಬಾರಿಗೂ ತೊಗೊಳ್ತೀನಿ. ಈ ಸಾಂಬಾರು ಮಾಡಬೇಕಾದ್ರೆ ನಾನು ಆಲ್ಮೋಸ್ಟ್ ಮಜ್ಜಿಗೆಗೆ ನಾನು ಈ ಒಗ್ಗರಣೆಲೇ ನಾನು ತೊಗೊಂಡು ಹಾಕೋದು. ಈ ಒಗ್ಗರಣೆಯಿಂದ ಮಜ್ಜಿಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಜ್ಜಿಗೆನೂ ಸಹ ಕಂಪಲ್ಸರಿ. ನನ್ನ ಮಗಳಿಗೆ, ಅವಳು ಚಿಕ್ಕದ್ರಿಂದನೂ ಮಜ್ಜಿಗೆ ಅಭ್ಯಾಸ ಮಾಡಿಸಿದ್ದೀವಿ. ಹಾಗಾಗಿ ನಾನು ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೂ ಅವಳು ಕೇಳ್ತಾಳೆ. ಹಾಗಾಗಿ ಮಧ್ಯಾಹ್ನ ಸಂಜೆ 2 ಟೈಮು ಕೊಡ್ತೀನಿ ನಾನು ಅವಳಿಗೆ. ಇನ್ನು ಕಾಳು ಈ ಕಡೆ ಒಗ್ಗರಣೆ ತೆಗೆದು ಸಾಂಬಾರಿಗೆ ಹಾಕಿದೆ, ಕಾಳು ಸಹ ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಹಸಿ ಕಾಳು ಸಾಂಬಾರಲ್ವಾ, ಹಾಗಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಆಗಿರುತ್ತೆ. ಇನ್ನು ಕಾಳು ಸಹ ರೆಡಿ ಆಯಿತು. ಈ ಕಡೆ ಸಾಂಬಾರು ಕುದೀತಾ ಇದೆ. ಈ ಕುದಿಸ್ಕೊಂಡ್ರಿನ ಅಂತ ಹೇಳ್ಬಿಟ್ಟು ಈ ಕಡೆ ಮುದ್ದೆಗೂ ರೆಡಿ ಮಾಡ್ಕೊಬೇಕಿತ್ತು. ಕಾಳನ್ನ ಎತ್ತಿಟ್ಕೊಂಡು ಮುದ್ದೆಗಿಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಇದೇ ಟೈಮಲ್ಲಿ ಮಜ್ಜಿಗೆನೂ ಮಾಡ್ಕೊಬೇಕು. ಮುದ್ದೆಗೆ ಇಟ್ಕೊಂಡೇ ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಳ್ತಿದ್ದೆ. ಇನ್ನು ಬಸ್ಸಾರು ಮಾಡಿದ್ರೆ ಪಾತ್ರೆ ಹಾಗೆ ಆಗುತ್ತೆ. ಯಾಕೆಂದರೆ ಅದನ್ನು ಕಾಳು ಬಸಿಯೋದಕ್ಕೊಂದು ಪಾತ್ರೆ ಬೇಕು, ಮಿಕ್ಸಿ ಜಾರ್ಗಳು, ಮತ್ತು ಅದಕ್ಕೆ 2 ಥರ ಈರುಳ್ಳಿ ಹೆಚ್ಕೊಬೇಕು. ಹಾಗಾಗಿ ಸ್ವಲ್ಪ ಪಾತ್ರೆನೂ ಜಾಸ್ತಿ ಆಗುತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಬಸ್ಸಾರು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಬಸ್ಸಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ಕಡೆ ಮಜ್ಜಿಗೆನ ಸಹ ಮಾಡಿಕೊಂಡು ಈ ಕಡೆ ಮುದ್ದೆಗೆ ರೆಡಿ ಮಾಡ್ಕೊಳ್ತಿದ್ದೆ. ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಮತ್ತೆ ಇನ್ನೊಂದು ಪಲ್ಯ ಮಾಡೋ ಅವಶ್ಯಕತೆ ಇರಲ್ಲ, ಇದರಲ್ಲೇ ಪಲ್ಯ ಆಗುತ್ತೆ. ಅದು ಕಾಳಿನ ರಸನೂ ಸಹ ವೇಸ್ಟು ಆಗೋಲ್ಲ, ಮತ್ತು ರಸನೂ ಒಳ್ಳೆಯದಲ್ವ ಆರೋಗ್ಯಕ್ಕೆ. ಹಾಗಾಗಿ ನಮ್ಮ ಮನೇಲಿ ಹೆಚ್ಚಿಗೆ ನಾವು ಬಸ್ಸಾರೇ ಮಾಡೋದು. ಬೇರೆದು ಮಾಡ್ತೀನಿ, ಆದರೂ ನಾನು ವಾರಕ್ಕೆ ಈ ಥರ ಕಾಳು ಸೀಸನಲ್ಲಿ 2 ಸಲ ಅಂತೂ ಮಾಡ್ತೀನಿ. 3 ಸಲ ಕಡಿಮೆ, 2 ಸಲ ಅಂತೂ ಬಸ್ಸಾರು ಇದ್ದೇ ಇರುತ್ತೆ. ಹಂಗಾಗಿ ಈ ಕಡೆ ಬಸ್ಸಾರು ಸಹ ಮಾಡ್ಕೊಳ್ತಾ ಇದ್ದೀನಿ.
ಇನ್ನು ಮಜ್ಜಿಗೆನೂ ರೆಡಿ ಆಯಿತು. ಮೊಸರು ನಾನೇನು ಮಾಡಲ್ಲ ಇವಾಗ, ಹಾಗಾಗಿ ರೆಡಿ ಬರುತ್ತಲ್ಲ ನಂದಿನಿ ಮೊಸರನ್ನ ತೊಗೊಂಬಂದಿರ್ತೀನಿ. ಮತ್ತು ಅದನ್ನು ಬ್ಲೆಂಡರ್ ಇದೆ, ಬ್ಲೆಂಡರಲ್ಲೇನು ಮಾಡಲ್ಲ ಇವಾಗ, ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದಲ್ವ, ಹಾಗಾಗಿ ಈ ರೀತಿ ಇದರಲ್ಲೇ ಕಡ್ಕೊಂಬಿಡ್ತೀನಿ. ಅದು ಗಟ್ಟಿ ಇರಲ್ಲ, ಈ ರೀತಿ ಕಡಿದ್ರೂ ಸಹ ಇದರಲ್ಲಿ ಚೆನ್ನಾಗಿ ನೀರು ಥರ ಆಗುತ್ತೆ. ತೀರಾ ಗಟ್ಟಿ ಮಜ್ಜಿಗೆ ಏನು ಮಾಡ್ಕೊಳ್ಳಲ್ಲ. ಒಂದು ಮಾಡಿಕೊಂಡು ಈ ಕಡೆ ಮುದ್ದೆನೂ ಸಹ ಬೇಯಿತು, ಈ ಕಡೆ ಮುದ್ದೆನೂ ಸಹ ಮಾಡಿಟ್ಕೊಂಬಿಟ್ರೆ ಅವರು ರೆಡಿ ಆಗ್ತಿದ್ರು ನಮ್ಮ ಮನೆಯವ್ರದ್ದು. ಹೆಂಗೆ ಅಂತಂದರೆ ನಂದು ಅವರು ಇದ್ದಾಗ ಅವ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಈ ಥರ ರುಟೀನ್ ಸೇಮ್ ಇರುತ್ತೆ. ಇಲ್ಲ ರೊಟ್ಟಿ, ಇಲ್ಲ ಚಪಾತಿ ಊಟ, ಇಲ್ಲ ಮುದ್ದೆ ಊಟ ಕಂಪಲ್ಸರಿ ಮಧ್ಯಾಹ್ನಕ್ಕೆ. ನಾನು ಬೆಳಗ್ಗೆ ತಿಂಡಿಗಿನ ಮಧ್ಯಾಹ್ನಕ್ಕೆ ನನ್ನ ಮಗಳು ಸಹ ಮಧ್ಯಾಹ್ನ ಬರೋದ್ರಿಂದ ನಮ್ಮ ಮನೇಲಿ ಊಟ ಕಂಪಲ್ಸರಿ ಇದೇ ರೀತಿ ಇರುತ್ತೆ. ಈ ರೀತಿ ನನಗೆ ಮುದ್ದೆ ಸ್ಮೆಲ್ಲು ಅದು ಮಾಡಬೇಕಾದ್ರೆ ನೋಡೋಕ್ಕೆ ಏನೋ ಒಂಥರ ಇದು, ಯಾಕೆ ಅಂತಂದ್ರೆ ಅದಕ್ಕೆ ಮೆಂತೆನೂ ಹಾಕಿ ಮಾಡಿಸಿರ್ತೀನಿ, ಆರೋಗ್ಯಕ್ಕೂ ಒಳ್ಳೆಯದು ರಾಗಿ ಜೊತೆ ಮೆಂತೆ ಹಾಕೋದ್ರಿಂದ. ಹಾಗಾಗಿ ಆ ಮೆಂತೆ ಸ್ಮೆಲ್ಲು ಘಮ 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 ಅಂತ ಬರ್ತಿರುತ್ತೆ, ಆ ಸ್ಮೆಲ್ ತೊಗೊಳಕ್ಕೆ ಒಂದು ಖುಷಿ ಆಗ್ತಿರುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು, ಆ ಪರಿಮಳ ಅಡುಗೆ ಮನೆ ತುಂಬ ಹರಡ್ತಾ ಇರುತ್ತೆ. ಹಂಗಾಗಿ ನಾನು ಎಷ್ಟು ಕೆ ಜಿ ಮೆಂತೆ ಹಾಕ್ತೀವಿ ಅಂತಂದರೆ ರಾಗಿ ನೋಡಿಕೊಂಡು, ಅಂದರೆ ಒಂದು 5 ಕೆ ಜಿ ರಾಗಿಗೆ ಒಂದು 1/4 ಕೆ ಜಿ ಅಂತೂ ಹಾಕ್ತೀನಿ. ಮೆಂತೆನ ಸಹ ತಂದುಬಿಟ್ಟು ನೋಡಿ ಅದನ್ನು ಸ್ವಲ್ಪ ಬಿಸಿಲಲ್ಲಿಟ್ಟು ಹಾಕ್ತೀನಿ ರಾಗಿ ಜೊತೆನೆ. ರಾಗಿ ಯಾವಾಗ ಮಿಲ್ ಮಾಡಿಸ್ತೀವಲ್ವ, ಹಿಟ್ಟು ಜೊತೆನೇ ಮಿಲ್ಲಿಗೆ ಕೊಟ್ಬಿಟ್ರೆ ಅದು ಮಿಕ್ಸ್ ಆಗುತ್ತೆ ಎಲ್ಲ ಕಡೆನೂ, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ. ನನ್ನ ಮಗಳು ಸಹ ಅವಳು ಇಷ್ಟಪಟ್ಟೆ ತಿಂತಾಳೆ, ತಿನ್ನಲಿಲ್ಲ ಅಂದರೆ ಆಪ್ಷನ್ನೂ ಇಲ್ಲ. ಹಂಗಾಗಿ ಅವಳು ಮೊದಲಿಂದನೂ ಅಭ್ಯಾಸ ಮಾಡಿಸಿರೋದ್ರಿಂದ ತಿಂತಾಳೆ. ಮುದ್ದೆ ಕಂಪಲ್ಸರಿ ಇರುತ್ತೆ. ಇಲ್ಲ ರೊಟ್ಟಿ ಮಾಡಿದ್ರೆ ಅವತ್ತಿನ ದಿನ ಮುದ್ದೆ ಮಾಡಲ್ಲ, ಇಲ್ಲ ಮುದ್ದೆ ಮಾಡಿದ್ರೆ ಅವತ್ತಿನ ದಿನ ಮತ್ತೆ ಇದು ಮಾಡಲ್ಲ. 1 ಟೈಮ್ ಮುದ್ದೆ ಇರುತ್ತೆ, ಇನ್ನು ಮಿಕ್ಕಿ ಸಂಜೆ ಟೈಮಲ್ಲಿ ಲೈಟಾಗಿ ಸ್ವಲ್ಪ ಅನ್ನ ಸಾಂಬಾರು ಇಟ್ಕೊಂಡ್ಬಿಡ್ತೀವಿ ಅಷ್ಟೇ, ಇನ್ನೇನಿರಲ್ಲ. ರೊಟ್ಟಿ ಮಾಡಿದ್ರೆ ಪಲ್ಯ ರೊಟ್ಟಿ ಇರುತ್ತೆ, ಇನ್ನು ಸಂಜೆಗೆ ಅನ್ನ ಸಾಂಬಾರು ಇಟ್ಕೊಂಡ್ಬಿಡ್ತೀನಿ. ಅವರು ರೆಡಿ ಆಗ್ತಿದ್ರು, ಹಾಗಾಗಿ ಅವ್ರಿಗೆ ಊಟಕ್ಕೆ ನೀಡಿಬಿಟ್ಟು ನಾನು ಈ ಕಡೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು. ಅಂದರೆ ಅವ್ರದ್ದು ಡ್ಯೂಟಿ ಹೇಗೆ ಅಂತಂದರೆ ಇವತ್ತೇನು ಬಾಕ್ಸ್ ತೊಗೊಂಡೋಗಲಿಲ್ಲ ನಮ್ಮ ಮನೆಯವರು. ಮಧ್ಯಾಹ್ನ ಹೋಗೋದ್ರಿಂದ ಸಂಜೆ ಹೋಗಿ ರೀಚ್ ಆಗ್ತೀವಿ ಅಂತ, ಹಾಗೆ ಅವರಿಗೆ ಬಿಸಿನೀರೇ ಡ್ಯೂಟಿಗೆ ಬಿಸಿನೀರೇ ಹಾಕಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕ್ಬಿಟ್ಟು ಈ ಕಡೆ ಬಿಸಿನೀರು ರೆಡಿ ಮಾಡ್ತಿದ್ದೆ. ಬಿಸಿನೀರು ಕಾಯಿಸೋದೇ ಇದು, ನಾನು ಕೆಟಲಲ್ಲೇ ಇಟ್ಕೊಂಡಿಲ್ಲ, ಏನೂ ಯೂಸ್ ಮಾಡಲ್ಲ, ಈ ರೀತಿ ಪಾತ್ರೆಯಲ್ಲೇ ಕಾಯಿಸೋದು. ಆಲ್ಮೋಸ್ಟ್ ಮನೇಲಿ ನಾನು ಈ ಟೈಮಲ್ಲಿ ನಾವು ಬಿಸಿನೀರು ಎಲ್ರಿಗೂ ಬಿಸಿನೀರೇ ಕೊಡೋದು, ಕಾಯಿಸಿ ಆರಿಸಿಟ್ಬಿಡ್ತೀನಿ. ಹಾಗಾಗಿ ಅವಳಿಗೂ ನಾವು ತಣ್ಣೀರು ತುಂಬ ಕಡಿಮೆ, ಬೇಸಿಗೆಗಾಲದಲ್ಲಿ ಎಲ್ಲೋ ಅವಳಿಗೆ ಕೊಟ್ಟಿರೋದು, ಅಷ್ಟು ಬಿಟ್ಟರೆ ಇದುವರೆಗೂ ನಾವು ಬಿಸಿನೀರೇ ನಾವು ಅವಳಿಗೆ ಕೊಟ್ಟಿರೋದು. ಒಂದು 5 ವರ್ಷದವರೆಗೂ ಈ ರೀತಿ ಕೊಡೋದು ಒಳ್ಳೆಯದು ಅಂತ ಹೇಳಿದರು ಡಾಕ್ಟ್ರು. ಅಂದರೆ ಪದೇ ಪದೇ ಶೀತ ಏನೂ ಆಗ್ತಿರ್ಲಿಲ್ಲ ಅವಳಿಗೆ, ಬಟ್ ಅಂದ್ರೂ ನಾನು ಬಿಸಿನೀರೇ ಆರಿಸಿ ಕೊಡ್ತಿರೋದು. ಸ್ಕೂಲ್ಗೂ ತೊಗೊಂಡು ಹೋಗ್ತಾಳೆ, ಹಾಗಾಗಿ ಶೀತ ಎಲ್ಲ ಅವಳಿಗೇನೂ ಆಗಲ್ಲ. ಹಾಗಾಗಿ ಅದೇ ಅಭ್ಯಾಸ ಆಗಿದೆ, ನನಗೂ ಅದು ಅಭ್ಯಾಸ ಆಗಿಬಿಟ್ಟಿದೆ. ನಾವು ಬಾಣಂತನದಲ್ಲಿ ಬಿಸಿನೀರು ಕುಡಿಯೋಕ್ಕೆ ಅಭ್ಯಾಸ ಆಗಿದ್ದು, ಇವಾಗಲೂ ಅದರಲ್ಲೇ ಅದೇ ಅಭ್ಯಾಸ ಆಗಿದೆ. ಮನೇಲಿ ಎಲ್ಲರೂ ಹಿಂಗೆ ಡ್ಯೂಟಿಗೆ ಹೋಗೋದ್ರಿಂದ ಅವರು ಗಾಳಿಯಲ್ಲೆಲ್ಲ ಹೋಗ್ತಿರ್ತಾರಲ್ವ, ಹಾಗಾಗಿ ಅವ್ರಿಗೂ ಬಿಸಿನೀರು. ಇನ್ನು ಅವರು ಡ್ಯೂಟಿಗೆ ಹೊರಟ್ರು, ಇನ್ನು ಬಿದ್ದಿರೋಂಥ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಅವಳಿಗೆ ತುಂಬ ಕೇಳ್ತಾ ಇದ್ಲು ಅವಳು ಸ್ನ್ಯಾಕ್ಸು. ಇನ್ನು ಹೊರಗಡೆನೇನು ತಗೊಂಬರಲ್ಲ, ಕಡಿಮೆ, ತುಂಬ ಕಮ್ಮಿ ತೊಗೊಂಬರೋದು. ಹಂಗಾಗಿ ಅವಾಗವಾಗ ಹಿಂಗೆ ಮಾಡ್ಕೊಂಡಿರ್ತೀನಿ. ಅವಳು ಕಡಲೆ ಮಿಠಾಯಿ ಕೇಳ್ತಿದ್ಲು. ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇಂಗಾನ ಹುರಿದಿಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ತೆಗೆದುಬಿಟ್ಟು ಚಟ್ನಿ ಪುಡಿ ಖಾಲಿ ಆಗಿತ್ತು, ಶೇಂಗಾ ಚಟ್ನಿ ಪುಡಿ, ಅದನ್ನು ಮಾಡ್ಕೊಂಡಿದ್ದೆ. ಇನ್ನು ಇಲ್ಲಿ ಕಡಲೆ ಮಿಠಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಹುರಿದಿಟ್ಟಿದ್ನಲ್ವ ಶೇಂಗಾ, ಹಂಗಾಗಿ ಏನು ಮಾಡೋದು ಹೆಂಗೆ ಕಷ್ಟ ಆಗೋಲ್ಲ. ಹಿಂಗೆ ಟೈಮು ಅಡ್ಜಸ್ಟ್ ಒಂದೇ ಸಲ ಎಲ್ಲದೂ ಮಾಡೋಕ್ಕೋಗಲ್ಲ, ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹಂಗೆ. ಹುರಿದಿರೋ ಶೇಂಗಾ ಸಿಪ್ಪೆಲ್ಲ ತೆಗೆದಿಟ್ಟಿದ್ನಲ್ವ, ಒಂದಿನ ಹಿಂಗೆ ಹುರಿದಿಟ್ಕೊಳ್ಳೋದು, ಒಂದಿನ ಹಿಂಗೆ ಮಾಡ್ತೀನಿ. ಇದೇ ಟೈಮಲ್ಲಿ ಬೇಗ ಅಡುಗೆ ಆಯ್ತು ಇವತ್ತು ಅವ್ರು ಹೋಗೋದ್ರಿಂದ, ಹಂಗಾಗಿ ಅತ್ಲಾಗಿ ಇದನ್ನೂ ಮಾಡಿಟ್ಬಿಡೋಣ. ಅವಳು ಕೇಳಿದ್ದು ಹೇಳಿ ಹೋಗಿದ್ಲು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ನೆನ್ನೆ ಮಾಡ್ತೀನಿ ಅಂತ ಹೇಳಿದ್ರಿ. ಶೇಂಗಾ ಅವತ್ತು ಹುರಿದ್ಬೇಕಾದ್ರೆ ಕೇಳಿದ್ಲು, ಅವನು ಮಾಡ್ತೀನಿ ಅಂತ ಹೇಳಿದ್ರಿ, ಮತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕೇಳ್ಕೊಂಡು ಹೋದ್ಲು, ಮಾಡಿಲ್ಲ ಇನ್ನು ನೀವು ಅಂತ ಹೇಳ್ಬಿಟ್ಟು. ಸರಿ ನೀನು ಬರೋಷ್ಟೊತ್ತಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾವಿಲ್ಲಿ ಮನೇಲಿ ಮಾಡೋದ್ರಿಂದ ಸ್ವೀಟು ಅಡ್ಜಸ್ಟ್ ಇರುತ್ತೆ, ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಬೋದು ಅಂಗಡಿಗಿನ್ನ, ಮತ್ತು ಹೈಜಿನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ನಾವು ಇದಕ್ಕೆ ತುಪ್ಪ ಹಾಕ್ತೀವಿ, ಆಮೇಲೆ ಏಲಕ್ಕಿ ಹಾಕ್ತೀವಿ, ಆದ್ದರಿಂದ ಫ್ಲೇವರ್ ಜಾಸ್ತಿ ಆಗುತ್ತೆ. ತುಂಬ ಮಾಡ್ಕೊಳ್ತೀನಿ ನಾನು, ತುಂಬ ಅಂದರೆ ಆವಾಗ್ಲೂ ಅವ್ಳು ಕೇಳ್ದಾಗಲೆಲ್ಲ ಇದನ್ನು ಮಾಡ್ತಾನೇ ಇರ್ತೀನಿ ಮನೇಲಿ. ತುಂಬ ಚೆನ್ನಾಗಿ ಬರುತ್ತೆ. ಹೆಂಗಿರುತ್ತೆ ಅಂತಂದರೆ ನೋಡೋಕ್ಕಷ್ಟೇ, ಆ ಬೌಲಲ್ಲಿ ನಾನು ಹಂಗೆ ಮಾಡಿರೋದು, ಅದು ನೋಡೋಕ್ಕೆ ನಿಮಗೂ ಸಹ ಈ ವಿಡಿಯೋದಲ್ಲಿ ಬೇಕಾದರೆ ನೋಡಬೇಕಾದ್ರೆ ಇಷ್ಟು ಮಾಡಿದಿರಲ್ಲ ಅಂತ ಅನಿಸುತ್ತೆ. ಬಟ್ ಅದರಲ್ಲೇ ಎಷ್ಟು ಪೀಸ್ ಆಗುತ್ತೆ ಗೊತ್ತಾ, ಒಂದು ಪೀಸ್ಗೆ 5 ರೂಪಾಯಿನ ತಗೊಳ್ತಾರೆ ಅನಿಸುತ್ತೆ. ಈ ಥರದ ಪೀಸನ್ನೇ ಒಂದು 20 ಪೀಸ್ ಮೇಲೆ ಆಗುತ್ತೆ. ಏನು ನಾವೇನು ತುಂಬ ಕೊಡೋಲ್ಲ ಅವಳಿಗೆ, ದಿನಕ್ಕೆ ಒಂದು, ಯಾವಾಗಲಾದರೂ 1 ಟೈಮ್ ಕೇಳ್ತಾಳೆ ಅಷ್ಟೇ. ಹಂಗಾಗಿ 1 ಟೈಮ್ ಕೊಡೋದಕ್ಕೆ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ನಮಗೂ ಬೇಕು ಅಂತಂದ್ರೂ ತೊಗೊಬೋದು. ಇನ್ನು ಅವಳಿಗೆ ಅಂತಲೇ ಎತ್ತಿಟ್ಟಿರ್ತೀವಿ ಆಲ್ಮೋಸ್ಟು.
ಬೇಕು ಅಂತಂದರೆ ನಾವು ತಗೊಬೋದು. ಹೆಲ್ದಿ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ನಮಗೆ ಕಂಫರ್ಟ್ ಆಗಿರುತ್ತೆ. ಹಾಗಾಗಿ ಮನೆ ಊಟ ಇದು ಅಡ್ಜಸ್ಟ್ ಆಗಿಬಿಡ್ತು ನಮಗೆ. ಅವಳು ಚಿಕ್ಕಳಿಂದನೇ ಇದು ಅಭ್ಯಾಸ ಆಗಿಬಿಡ್ತು. ಹಂಗಾಗಿ ಹೊರಗಡೆ ತಗೊಂಬರಲ್ಲ. ಇವಾಗಿನ ನಡೆಯೋದೆಲ್ಲ ನೋಡಿದ್ರೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡಬೇಕು. ಯಾಕೆಂದರೆ ನಾವು ಇನ್ನೇನು ಕೊಡ್ತೀವೋ ಗೊತ್ತಿಲ್ಲ ಅವರಿಗೆ. ನಮ್ಮ ಕೈಲಾಗಿದ್ದು ನಾವು ಮಾಡಲೇಬೇಕಲ್ವ ನಾವು ಅವ್ರಿಗೆ. ಹಾಗಾಗಿ ಅವಳಿಗೆ ನಾನು ಮನೇಲಿರೋದ್ರಿಂದ ನನ್ನ ಮನೆ ಕೆಲಸನ ನಾನು ಸಂಪೂರ್ಣವಾಗಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹಾಗಾಗಿ ಅವಳಿಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ ಮನೇಲಿ ಅವ್ರಿಗೆ ಯಾರ್ಯಾರಿಗೆ ಏನೇನು ಇದಿರುತ್ತೆ, ನೀಡ್ಸ್ ಇರುತ್ತೆ ಅಂತಂದು ನಾನು ಹೊರಗಡೆಯಿಂದ ಆಲ್ಮೋಸ್ಟ್ ಎಲ್ಲದೂ ತೊಗೊಂಬರೋದು ಕಡಿಮೆ ಆಗಿದೆ. ಹೆಲ್ದಿ ಫುಡ್ ನಾನು ವೀಡಿಯೋಗೋಸ್ಕರ ನಾನು ಈ ರೀತಿ ಫುಡ್ ಮಾಡ್ತೀನಿ ಅಂತಲ್ಲ, ಪ್ರತಿದಿನ ಈ ರೂಟೀನ್ ನಮಗೆ ಸುಮಾರು ನಮ್ಮ ಮದುವೆ ಆಗಿ ಹೋದಾಗ ನಮ್ಮ ಅತ್ತೆ ಮನೆಯಲ್ಲೂ ಸೇಮ್ ಮಧ್ಯಾಹ್ನ ಊಟನೇ ಹಿಂಗೆ ಬಿಸಿ ಊಟನೇ ಇರೋದು. ಇನ್ನು ನಾವು ಸಪ್ರೇಟ್ ಹಿಂಗೆ ಡ್ಯೂಟಿ ಮೇಲೆ ಹಿಂಗೆ ಬಂದಾಗಿಂದನೂ ಹಿಡ್ದು ನಾವು ಆಲ್ಮೋಸ್ಟ್ ಇದೇ ರೂಟೀನ್ ನಮ್ಮನೆಯಲ್ಲೂ ಫಾಲೋ ಆಗಿದೆ. ಈಗ ಏನು ಚೇಂಜಸ್ ಆಗಿದೆ ಅಂತಂದರೆ ಸಂಜೆ ಮುದ್ದೆ ಮಾಡಲ್ಲ, ಆಲ್ಮೋಸ್ಟ್ ಮಧ್ಯಾಹ್ನ ಮುದ್ದೆ ಮಾಡ್ಕೊತೀವಿ. ಇಲ್ಲ ಸಂಜೆ ಅವ್ರೇನೋ ನಮ್ಮನೆಯವರು ಡ್ಯೂಟಿಯಿಂದ ಬರೋದೈತಂದರೆ ಸಂಜೆ ಮುದ್ದೆ ಮಾಡ್ಕೊಳ್ತೀವಿ. ಆಲ್ಮೋಸ್ಟ್ ಇದೇ ರೂಟೀನ್ ನಮಗೆ ತುಂಬ ಚೆನ್ನಾಗಾಗಿದೆ. ಹೆಲ್ತು ಸುಧಾರಿಸಿದೆ, ಪದೇ ಪದೇ ಹೆಲ್ತ್ ಇಶ್ಯೂಸ್ ಏನೂ ಬರಲ್ಲ. ಮಗಳು ಆರೋಗ್ಯ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ನನ್ನ ಮಗಳ ಮೇಲೆ ನಾನೇ ಕಣ್ಣು ಹಾಕಬಾರ್ದು, ಹಂಗೆ ಹೇಳಬಾರ್ದು. ಬಟ್ ಚೆನ್ನಾಗಿದೆ, ನಮಗೆ ಏನೋ ಒಂಥರ ಅದು ನಮಗೆ ಬಾಡಿ ಮೇಂಟೈನ್ ಮಾಡೋಕ್ಕೂ ನಮಗೆ ಚೆನ್ನಾಗಿದೆ. ಏನೋ ಒಂಥರ ಅದು ಲೈಟಾಗಿರುತ್ತೆ, ನಾವೇ ಒಂಥರ ಲೈಟ್ ಅನಿಸುತ್ತೆ. ಮತ್ತು ನಾನು ಸ್ವಲ್ಪ ಟೈಮಿಂಗ್ಸು ಸಹ ಫಾಲೋ ಮಾಡ್ತೀನಿ. ಇದ್ರ ಜೊತೆ ಸಂಜೆ ಬೇಗ ಊಟ ಮುಗಿಸ್ಕೊಳ್ತೀವಿ. ಹಾಗಾಗಿ ಅವಳಿಗೂ ಅದು ಅಭ್ಯಾಸ ಆಗಿರೋದ್ರಿಂದ ಒಳ್ಳೆಯದಾಗಿದೆ. ಇನ್ನು ಇದರಲ್ಲಿ ಕಡಲೆ ಮಿಠಾಯಿಲಿ ಏನು ಮೈನ್ ಅಂತಂದರೆ ಅದು ಪಾಕ. ಈ ರೀತಿ ಒಂದು ನೀರು ಇಟ್ಕೊಂಡು ಅದು ಪಾಕ ಕಾಯಿಸ್ತಿರ್ತೀವಲ್ವ, ಅದು ನೋಡ್ತಾನೆ ಇರಬೇಕು. ಯಾವ ರೀತಿ ಅಂತಂದರೆ ಚಾಕ್ಲೇಟ್ ಥರ ಆಗಬೇಕು. ಈ ರೀತಿ ಕಟ್ ಮಾಡಿದ್ರೆ ಅದು ಕಟ್ ಆಗಬಾರ್ದು, ಆ ರೀತಿ ಬರಬೇಕು. ಅಂದರೆ ಮೆತ್ತಗಿರಬಾರ್ದು, ಪಟ್ಟಕ್ಕೆ ನಂಗೆ ಕಲ್ಲಲ್ಲಿ ಕುಟ್ಟಿದ್ರೆ 2 ಪೀಸ್ ಆಗಬೇಕು. ಆ ರೀತಿ ಅದು ಬಂದಾಗ ಪಾಕ ಕಾದಿದೆ ಅಂತ. ಪಾಕದ ಮೇಲೇ ಅದು ಕಡಲೆ ಮಿಠಾಯಿ ಚೆನ್ನಾಗಿರೋದು. ಇನ್ನು ನಾನು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ. ಅದು ಹಾಕಿದ ಮೇಲೆ ನಾನು ಶೇಂಗಾ ಪುಡಿ ಮಾಡ್ಕೊಂಡಿದ್ನಲ್ಲ, ನಾನು ನೈಸೇ ಮಾಡ್ತಿರೋದಿಲ್ಲಿ ಕಡಲೆ ಮಿಠಾಯಿ. ಹಂಗೆ ತುಂಬ ಹೊತ್ತು ಬಿಡಬಾರ್ದು. ಅದ್ರ ಮೇಲೆ ಪಾಕಕ್ಕೆ ಅದನ್ನು ಹಾಕಿದ ತಕ್ಷಣ ಶೇಂಗಾ ಪುಡಿನ ಬಿಡ್ದಲ್ಲೇ ಬೇಗ ಈ ರೀತಿ ಒಂದು ಪ್ಲೇಟಿಗೆ ತುಪ್ಪ ಏನಾದರೂ ಸವರ್ಬಿಟ್ಟು ಅದ್ರ ಮೇಲೆ ಅದನ್ನು ಹಾಕಿ ನಾವು ಯಾವ ರೀತಿ ಬೇಕು ಆ ರೀತಿ ಶೇಪ್ನ ಕೊಡ್ಕೊಬೇಕು. ನಾನು ಮನೇಲಿ ಮಾಡೋದ್ರಿಂದ ಇನ್ನು ಆ ಶೇಪು ಎಲ್ಲ ಕೊಡೋಕೆ ಹೋಗಲ್ಲ, ಹೆಂಗೆ ಬಿಸಿ ಇರುತ್ತೆ ಅದು. ಹಂಗಾಗಿ ನಾನು ಯಾವ ರೀತಿ ಬರುತ್ತೆ ಆ ರೀತಿ ತೊಟ್ಕೊಳ್ತೀನಿ. ನೋಡಿ ಪಾಕ ಈ ರೀತಿ ಕಾದಿರಬೇಕು. ನೋಡಿ ಇವಾಗ ಆಗಿದೆಯಲ್ಲ, ಕಾದಿದೆ. ಒಂದು ನೀರಲ್ಲಿ ಹಾಕ್ಕೊಂಡು ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಪಾಕ. ಅದು ಈ ಶೇಪಲ್ಲಿ ಬಿಟ್ಟು ನಾನು ಕಟ್ ಮಾಡಿ ಇವಾಗಲೇ ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ತೀನಿ. ಕಟ್ ಮಾಡಿ ಎತ್ತಿಟ್ಟಿರ್ತೀನಿ. ಅದನ್ನು ಆರೋದಕ್ಕೆ ಬಿಡ್ತೀನಿ. ಇನ್ನು ಎಲ್ಲ ಮುಗಿಸಿ ನಾನು ಸಹ ರೆಡಿಯಾಗಿ ಅವಳನ್ನು ಕರ್ಕೊಂಬರೋದಕ್ಕೆ ಆಗುತ್ತೆ ಟೈಮು. ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಆಗುತ್ತೆ. ಸ್ವಲ್ಪ ಇದೇ ರೀತಿ 2-3 ಕೆಲಸಗಳೆಲ್ಲ ಇದ್ದಾಗ ಸ್ವಲ್ಪ ಸುಸ್ತು ಆಗುತ್ತೆ. ಬಟ್ ಅಂದ್ರೂ ಅವಳ ಮಗಳು ಖುಷಿ ಆಗೋದ್ರಿಂದ ಏನೋ ಒಂಥರ ಅದು ನಾವು ಕೊಟ್ಟಾಗ ಮುಖದಲ್ಲಿ ನೋಡೋ ಖುಷಿಲಿ ಎಲ್ಲ ಕಳೆದೋಗುತ್ತೆ ಅನಿಸುತ್ತೆ. ಆಮೇಲೆ ರೆಸ್ಟ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇನ್ನು ಸ್ಕೂಲ್ಗೆ ಹೋದೆ. ಇನ್ನು ಸ್ಕೂಲೆಲ್ಲ ಮುಗಿಸ್ಕೊಂಡು ಇನ್ನು ದಾರೀಲಿ ಅವಳು ಹೇಳೋದೇ ಆಗ್ತಿರುತ್ತೆ. ಸ್ಟೋರಿ ಎಲ್ಲ ಫುಲ್ ಹೇಳ್ಕೊಂಬರ್ತಿರ್ತಾಳೆ. ಇವತ್ತು ಹಿಂಗಾಯಿತು, ಹಂಗಾಯಿತು, ಅದಿತ್ತು, ಇದಿತ್ತು. ಇನ್ನು ನಾವು ಅಂತ ಹೇಳ್ತಾನೇ ಬರಬೇಕು. ಅದಕ್ಕೆ ನೆಕ್ಸ್ಟ್ ಏನು ಹೇಳಂಗಿರ, ಅವ್ರು ಹೇಳಿದ್ದಕ್ಕೆ ನಾವು ಕೇಳಂಗಿರಬೇಕು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.